ಹೇಳಿದರು. ಈಗಾಗಲೇ ನಾವು ಇವತ್ತು ತುಮಕೂರು ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ಇವತ್ತು ಕಳೆದ 1942ರಿಂದ ಇದುವರೆಗೂ ಕೂಡ 39 ಜನ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಕೆ ಸಿ ರೆಡ್ಡಿ ಅವರಿಂದ ಹಿಡಿದು ಸಿದ್ದರಾಮಯ್ಯ ಅವರವರೆಗೂ 39 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಆ ಪಟ್ಟಿ ಒಳಗೆ ದಲಿತರ ಹೆಸರೇ ಇಲ್ಲ. ಆ ಪಟ್ಟಿ ಒಳಗೆ ದಲಿತರ ಹೆಸರೇ ಇಲ್ಲ. ಅದರಿಂದ ಇವತ್ತು ದಲಿತರಿಗೆ ರಾಜಕೀಯ ಪ್ರಜ್ಞೆ ಬೆಳೆದಿದೆ. ಇವತ್ತು ಕೇವಲ ನಾವು ಓಟ್ ಹಾಕಕ್ಕೇ ಇರೋದು, ವೋಟ್ ಬ್ಯಾಂಕಲ್ಲಿ ನಾವು 1.5 ಕೋಟಿಗಿಂತ ಹೆಚ್ಚಾಗಿದ್ದೀವಿ. ನಾವು ಇವತ್ತು ರಾಜಕೀಯ ಪ್ರಜ್ಞೆ ಬೆಳೆದಿದೆ, ಸಾಮಾಜಿಕವಾಗಿ ನಾವು ಎಚ್ಚೆತ್ತುಕೊಂಡಿದ್ದೀವಿ. ಅದಕ್ಕೋಸ್ಕರ ನೀವು ಈ ಅವಧಿ ಒಳಗಡೆ ನವೆಂಬರ್ 20ರ ನಂತರ ಆಗುವಂಥ ರಾಜಕೀಯ ಬೆಳವಣಿಗೆಗಳ ಮಧ್ಯದಲ್ಲಿ ದಲಿತ ಮುಖ್ಯಮಂತ್ರಿಗಳನ್ನ ಮಾಡಲೇಬೇಕು, ಅನಿವಾರ್ಯತೆ ಇದೆ. ಮತ್ತು ಕಾಂಗ್ರೆಸ್ ಹೈಕಮಾಂಡು ಡೆಲ್ಲಿಗೆ ಹೋಗಲ್ಲ, ಡೆಲ್ಲಿಯಿಂದ ಬೆಂಗಳೂರಿಗೆ ಬರಬೇಕು, ಆ ಥರ ಮಾಡ್ತೀವಿ. 10 ಲಕ್ಷ ಜನ, ಅಣ್ಣವ್ರು ಹೇಳಿದಾಗ 10 ಲಕ್ಷ ಜನ ನಾವು ವಿಧಾನಸೌಧ ಮುತ್ತಿಗೆ ಹಾಕಿ ಎಷ್ಟೇ ಕಷ್ಟ ನಷ್ಟ ಅನುಭವಿಸಿದ್ರು ಚಿಂತೆ ಇಲ್ಲ, ಗೋಲಿಬಾರ್ನೂ ಚಿಂತೆ ಇಲ್ಲ. ನಾವು ದಲಿತ ಮುಖ್ಯಮಂತ್ರಿ ಆಗಲೇಬೇಕು, ಆ ಕುರ್ಚಿ ನಾವು ಪಡಿಲೇಬೇಕು ಅನ್ನೋಂಥದ್ದು ಅಡ್ಡ ಬಿದ್ದಿದ್ದೀವಿ. ದೊಡ್ಡ ಜನಾಂದೋಲನ ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ತಮಗೆ ಸಂದೇಶ ರವಾನಿಕೆ ಮಾಡ್ತೀನಿ. ನಾನು ಸೆಂಟ್ರಲ್ನಲ್ಲಿ ಇರೋಂಥ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕೇಳ್ಕೊಳ್ಳೋದಿಷ್ಟೇ, ನೀವು 78 ವರ್ಷದಿಂದ ಕಾಂಗ್ರೆಸ್ ಮಾಡಿರೋಂಥ ತಪ್ಪು ಮತ್ತೆ ಮಾಡೋಕ್ಕೆ ಹೋಗಬೇಡಿ. ಅವ್ರ ತಪ್ಪುಗಳು ಮಾಡಿ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಕಳ್ಕೊಂಡಿದ್ದೀರಾ. ಇವತ್ತಿನ ದಿವಸ ನೀವು ಕಾಂಗ್ರೆಸ್ನ ಮುಖ್ಯಮಂತ್ರಿ, ದಲಿತರ ಮುಖ್ಯಮಂತ್ರಿಯನ್ನು ಕರ್ನಾಟಕದಲ್ಲಿ ಮಾಡಿದರೆ ಮತ್ತೆ ನೀವು ಹಿಂದೆ ಪಡಿಬೋದು. ಇಡೀ ದೇಶದಲ್ಲಿ ನೀವು ಕಾಂಗ್ರೆಸ್ ಬರಲಿಕ್ಕೆ ಚಾನ್ಸ್ ಇದೆ. ನೀವು ಪ್ರಧಾನಮಂತ್ರಿ ಆಗ್ಬೋದು. ಇಲ್ಲಿಯನ್ನು ನೀವು ಮುಖ್ಯಮಂತ್ರಿ, ದಲಿತರ ಮುಖ್ಯಮಂತ್ರಿ ಮಾಡಿದರೆ, ಇವತ್ತೇನ ನೀವು ಅದನ್ನ ಕಳ್ಕೊಂಡ್ರೆ, ಕೊಟ್ಟಿಲ್ಲ ಅಂದರೆ ಇಡೀ ದೇಶದಲ್ಲಿ ನೀವು 0 ಆಗ್ತೀರ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ವೆಂಕಟರಮಣರ ನೇತೃತ್ವದಲ್ಲಿ ಏನು ದಲಿತರ CM ಏನಿದೆಯೋ ಅದಕ್ಕೆ ನಮ್ಮ ದುರ್ಬಲ ಸುತ್ತ ಕಳೆದ ಈಗ ಸ್ವತಂತ್ರ ಬಂದು 75 ವರ್ಷ ಆಗಿದೆ. 75 ವರ್ಷದಿಂದಲೂ ಸಹ ಕರ್ನಾಟಕದಲ್ಲಿ ತುಂಬ ವರ್ಷ ಕಾಂಗ್ರೆಸ್ ಸರ್ಕಾರ ಆಳಿದೆ. ಲಾಸ್ಟು ಕಳೆದ ಸಾರಿ ಮುಖ್ಯಮಂತ್ರಿ ಆಗೋದು ಸಂಭವ ಇದ್ರೂ ಅದನ್ನು ತಪ್ಪಿಸಿದ್ರು. ಬಟ್ ಈ ಸಾರಿನಾದ್ರೂ ದಲಿತ ಮುಖ್ಯಮಂತ್ರಿಗಳನ್ನ ಏನು ನವೆಂಬರ್ ಕ್ರಾಂತಿ ಅಂತ ಏನು ನಡೀತಿದೆ ಈಗ ರಾಜ್ಯ ಸರ್ಕಾರದ ಮಟ್ಟದಲ್ಲಿ, ನವೆಂಬರ್ ಕ್ರಾಂತಿಯಲ್ಲಿ ನಮ್ಮ ದಲಿತ ಸಂಘಟನೆಯಲ್ಲಿ ಇರೋಂಥ ದಲಿತರಾಗಿರುವಂಥ ಯಾರಾದರೂ ವೆಂಕಟರಮಣ ಹೇಳಿದಂಗೆ 5 ಜನದ ಹೆಸರಲ್ಲಿದ್ದಾರೆ. ಅದರಲ್ಲಿ ಯಾರೇ ಆದರೂ ಪರವಾಗಿಲ್ಲ, ಸಮುದಾಯದಲ್ಲಿ ಎಡಗೈಯಾಗಲಿ ಬಲಗೈಯಾಗಲಿ ಯಾರೇ ಆದರೂ ಪರವಾಗಿಲ್ಲ, ಈ ಸಾರಿ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಒಕ್ಕಲಿನ ಕೂಗಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹೋದ ವಾರ ಬೆಂಗಳೂರಲ್ಲಿ ಟ್ವೀಟ್ ಮಾಡಿ ತುಮಕೂರಲ್ಲಿ ಇವತ್ತು ಮಾಡ್ತಿದ್ವಿ. ಇದಕ್ಕಿಂದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮಾಡಿದ್ವಿ. ಪ್ರತಿ ಜಿಲ್ಲೆಯಲ್ಲೂ ವೆಂಕಟರಮಣರ ನೇತೃತ್ವದಲ್ಲಿ ನಮ್ಮ ಒಕ್ಕಲಿನ ಮಾಡ್ತಾ ಇದ್ವಿ. ಇದಕ್ಕೆ ನಮ್ಮ ಬೆಂಬಲವಿದೆ. I am from USA. I am actually a candidate for running for minister. I moved from Punjab to Bangalore in 1993 and I've been following Dr. Parmeshwar for over 30 years. I love his selfless service that he has given for the people. He is always for the people, by the people, and I really strongly support him to become Chief Minister of Karnataka, because he's always trying to do something for others and for no gain or benefit for himself. So I wish him all the best and hope to see him when I come next. I hope to see him as a Chief Minister. Thank you. ಮುಖ್ಯಮಂತ್ರಿ ಆಗೋಣ ಕೂಗು ಇದೇನು ಹೊಸ್ತ ಕೂಗಲ್ಲ. ಹಿಂದೆನೇ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದು ತಪ್ಪಿಸಂಥ ಮಹನೀಯರು ಅವಾಗ ಹೇಳೋದು ಬೇಡ ಅವ್ರ ಹೆಸರುಗಳನ್ನ. ಆದರೆ ಇವತ್ತು ದಲಿತ ಮುಖ್ಯಮಂತ್ರಿನ ಯಾವ ಪಕ್ಷ ಮಾಡಿಲ್ಲ, ಆ ಪಕ್ಷ ಎಲ್ಲ ನಮ್ಮಿಂದ ಏನು ಪೆಡ್ತಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ನಾವು ಕಾಂಗ್ರೆಸ್ ಸರ್ಕಾರ ಒತ್ತಾಯ ಮಾಡೋದಿಷ್ಟೇ, ನೀವು 28ಕ್ಕೆ ಯಾರನ್ನು ಬೇಕಾದ್ರೂ ಮುಖ್ಯಮಂತ್ರಿ ಮಾಡಿ. ಈ ವೇಳೆಯಲ್ಲಿ ದಲಿತ ಮುಖ್ಯಮಂತ್ರಿ ಯಾರು ಪಕ್ಷಕ್ಕಾಗಿ ದುಡ್ದವ್ರನ್ನ ನೀವು ಗುರುತಿಸಿ ಯಾರೊಬ್ಬರನ್ನು ದಲಿತ ಮುಖ್ಯಮಂತ್ರಿ ಮಾಡೋದು ನಾವು ಸ್ವಾಗತ ಮಾಡ್ತೀವಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠಗಳನ್ನು ಕಲಿಸ್ತೀವಿ ಅಂತೇಳಿ ಈ ಮೂಲಕ ದಲಿತ ಸ್ವಾಭಿಮಾನಿ ಸಂಘ ಸಮಿತಿ ರಾಜ್ಯಾಧ್ಯಕ್ಷ ಬಂಡೆ ಕುಮಾರ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ನಾವು ದಲಿತರು ಅನಾದಿ ಕಾಲದಿಂದಲೂ ಕೂಡ ನಾವು ತುಳಿತಕ್ಕೆ ಒಳಗಾಗ್ತಾನೆ ಇದ್ದೀವಿ. ಅಧ್ಯಕ್ಷರು ಹೇಳಿದಂಗೆ ಬರೀ ನಾವು ವೋಟ್ ಬ್ಯಾಂಕಿಗೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ ಅಷ್ಟೇ, ಬಿಟ್ಟರೆ ನಮ್ಮನ್ನು ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದುವರೆಗೂ ಕೂಡ ಯಾರೂ ನಮ್ಮನ್ನು ನೋಡೋಂಥ ಪ್ರಯತ್ನ ಕೂಡ ನಾವು ಮಾಡಿಲ್ಲ. ಸೊ ಮುಂದಿನ ದಿನಗಳಲ್ಲಿ ತುಂಬ ಈ ಒಂದು ಹೋರಾಟಗಳು ವಿಧಾನಸೌಧ ಮುತ್ತಿಗೆಯಾದಂಥ ಒಂದು ಸಂದರ್ಭನೂ ಕೂಡ ಇರುತ್ತೆ. ಸೊ ನಾವು ಕಾಂಗ್ರೆಸ್ ಏನು ಹೈಕಮಾಂಡ್ ಅವ್ರಿಗೂ ಕೂಡ ನಾವು ಮನವಿ ಮಾಡ್ಕೊಳ್ಳಲ್ಲ, ನಾವು ಆರ್ಡ್ರ್ ಮಾಡ್ತೀವಿ. ನಮ್ಮ ನಾಯಕರು ಏನಿದ್ದಾರೆ ನಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳೋದು. From Karnataka, they living in United States, that I talk to them all the time.
and they also strongly support for him to be the Chief Minister of Karnataka. The press community. ಸರ್